ಬಾಲ್ಕಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಏಪ್ರಿಲ್ 12ಕ್ಕೆ ಆಯೋಜನೆ. ಬಾಲ್ಕಿಯಲ್ಲಿ ವಿಶ್ವರತ್ನ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವದ ಸರ್ವಿ ನೆನಪಿಗಾಗಿ ಏಪ್ರಿಲ್ 12ರಂದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಕೆಆರ್ಟಿಸಿ ಮಾಜಿ ಅಧ್ಯಕ್ಷರಾದ ವಿಲಾಸ್ ಮೋರಿ ಅವರು ತಿಳಿಸಿದ್ದಾರೆ. ಉದ್ಘಾಟನೆ ಮತ್ತು ಅಧ್ಯಕ್ಷತೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಏಪ್ರಿಲ್ 12ರಂದು ಬೆಳಗ್ಗೆ 10 ಗಂಟೆಗೆ ಶಿಬಿರವು ಆರಂಭವಾಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಮಾನವೀಯತೆಗೆ ಕರೆ. ರಕ್ತದಾನವು ಜೀವದಾನಕ್ಕೆ ಸಮಾನ. ಜಾತಿ ಧರ್ಮದ ಭೇದವಿಲ್ಲದೆ ಸರ್ವರಿಗೂ ಈ ಶಿಬಿರಕ್ಕೆ ಮುಕ್ತ ಆಹ್ವಾನವಿದೆ. ಇಂದಿನ ದಿನಗಳಲ್ಲಿ ಎಲ್ಲಾ ಗುಂಪಿನ ರಕ್ತದ ಅವಶ್ಯಕತೆ ಹೆಚ್ಚಿರುವುದರಿಂದ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಅರ್ಹ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆಯಬೇಕು ಎಂದು ವಿಲಾಸ್ ಮೋರಿ ಅವರು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದ ವಿವರ: ದಿನಾಂಕ ಏಪ್ರಿಲ್ 12, 2026. ಸಮಯ ಬೆಳಗ್ಗೆ 10 ಗಂಟೆಗೆ. ಸ್ಥಳ ಸಾರ್ವಜನಿಕ ಆಸ್ಪತ್ರೆ, ಬಾಲ್ಕಿ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಮಾರುತಿ ಬಾವಿಕಟ್ಟಿ, ಸಂಜು ಕುಮಾರ್ ಬಾವಿಕಟ್ಟಿ, ರಾಜಕುಮಾರ್ ಮೋರಿ, ಅಶೋಕ್ ಗಾಯಕ್ವಾಡ್, ಕೈಲಾಸ್ ಬಾವಿಕಟ್ಟಿ, ಕೀರ್ತಿ ರತನ್ ಸನಾಳೆ, ನಾರಾಯಣ ರಾವ್ ಮೋರಿ, ರಾಜ್ಕುಮಾರ್ ಬೌದೆ, ಜೈಪಾಲ್ ಬೋರಳಿ, ಕಿಶನ್ ವಾಘಮಾರೆ, ಬಂಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಬೇಲೂರಿ, ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. ಇಂದಿನ ದಿನ ನಾವು ಪ್ರೆಸ್ ಮೀಟ್ ಯಾಕೆ ಕರೆದಿದ್ದೀವಿ ಅಂದ್ರೆ 12 ತಾರೀಕು ಏಪ್ರಿಲ್ ವಿಶ್ವರತ್ನ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ. ಆ ಅಂಗವಾಗಿ ರಕ್ತ ದಾನ ಶಿಬಿರ ಮಾಡಬೇಕು ಅಂತ ಹೇಳಿ ಇದೇ ಐಡಿಯಲ್ಲಿ ನಮ್ಮ ಗುಪ್ತಾ ಅವರು ಹಾಗೂ ನಮ್ಮ ಸತೀಶು, ಇನ್ನೊಬ್ರು ಸತೀಶು ಜಯಂತಿ ಅವರು ಕುಂತು ಚರ್ಚೆ ಮಾಡಿದಾಗ ನಾನಂದ ಬಹಳ ಕಷ್ಟದ ದಾರಿ ಅದಪ್ಪ, ಇದು ಬೇಡ ಅಂತ ಹೇಳಿದೆ. ಇಲ್ಲ ಅಣ್ಣವ್ರೆ, ಸ್ಟೇಜ್ ಕಾರ್ಯಕ್ರಮ ಮಾಡಿರಿ, ಎಲ್ಲಾ ಕಾರ್ಯಕ್ರಮ ಆಗ್ಯಾವ, ಇದು ಒಂದು ಎಲ್ಲಕ್ಕ ಶ್ರೇಷ್ಠ ಕೆಲಸದ, ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಜಾತಿಗೆ ನಾವು ರಕ್ತ ಕೊಟ್ಟರೆ ಅವರ ಬದುಕನ್ನ ನಾವು ಬದುಕಿಸಬಹುದು, ಉಳಿಸಬಹುದು ಅಂತಕ್ಕಂಥ ಮಾತನ್ನ ಚರ್ಚೆಯಲ್ಲಿ ಬಂದಾಗ ಸುಮಾರು ಇದು ಚರ್ಚೆಗೆ ಬಂದು ಸುಮಾರು 25-26 ದಿನ ಆಯ್ತು. ನಾನು ಅದಕ್ಕೆ ಹಾಗೆ ಇಟ್ಟು ಒಳಗಿಂದೊಳಗೆ ಏನ್ ಕೆಲಸ ಮಾಡ್ಬೇಕು ಸ್ವಲ್ಪ ಫಸ್ಟ್ ನಾನು ಕೆಲಸ ಮಾಡಿದ್ದೇನೆ. ಇದರಲ್ಲಿ ನಮ್ ಗುಪ್ತಾ ಮತ್ತು ಸತೀಶ್ ಅವರು ಇವರೆಲ್ಲರೂ ಯಾರಿಗೆ ಏನೇನು ಹೇಳ್ಬೇಕು ನಾನು ಸ್ವಲ್ಪ ಮಂದಿಗೆ ಹೇಳಿದ್ದೇನೆ ಫೋನ್ ಮಾಡಿ. ಆದ್ದರಿಂದ ಇವತ್ತು ರಕ್ತದಾನ ಇಂಥ ಒಂದು ದಾನ, ಇವತ್ತು ಎಲ್ಲಕ್ಕ ಶ್ರೇಷ್ಠ ದಾನ ಯಾವ್ದಾದ್ರು ಇದ್ರೆ ಇವತ್ತು ರಕ್ತದಾನ. ಇವತ್ತು ಎಲ್ಲ ನಮ್ ಕೀರ್ತಿ ರತ್ನ ಅವ್ರು ಹೇಳಿದ್ರು, ನಮ್ ರಾಜಪ್ಪ ಅವ್ರು ಹೇಳಿದ್ರು, ಅಣ್ಣವ್ರು ಮಾರ್ತಣ್ಣವ್ರು ಹೇಳಿದ್ರು, ಅಶೋಕ್ ಅವ್ರು ಹೇಳಿದ್ರು, ಗುಪ್ತಾ ಅವ್ರು ಹೇಳಿದ್ರು, ಹಾಗೂ ನಮ್ ಸಾನೆ ಹೇಳಿದ್ರು, ನಮ್ದು ತಮ್ಮ ಸಂಜಪ್ಪ ಅವ್ರು ಹೇಳಿದ್ರು, ಬೋಧೆಯವ್ರು ಹೇಳಿದ್ರು, ನಮ್ದು ಜೈಪಾಲ್ ಅವ್ರು ಹೇಳಿದ್ರು. ಎಲ್ರು ಸವಿಸ್ತರವಾಗಿ ಇವತ್ತು ತನ್ನ ಅಭಿಪ್ರಾಯನ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅನೇಕ ಜನರು, ಇವತ್ತು ದಲಿತರೇ ಇಲ್ಲ ಇದರಲ್ಲಿ ಕೊಡೋರು, ಒಬ್ಬರ ಲಿಂಗಾಯತರು ಬರ್ತಾ ಇದ್ದಾರೆ, ಒಬ್ಬರಿಬ್ಬರ ಕುರುಬರು ಬರ್ತಾ ಇದ್ದಾರೆ, ಹಾಗೂ ಮುಸ್ಲಿಮರು ಬರ್ತಾ ಇದ್ದಾರೆ. ಯಾವುದೇ ಭೇದ ಭಾವ ಇಲ್ಲದೆ ಇವತ್ತು ಇಡೀ ಭಾರತ ದೇಶಕ್ಕೆ ಬದುಕನ್ನು ಕೊಟ್ಟಂತ ಏಕೈಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಒಂದು ಮಹಾಪುರುಷರ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಇವತ್ತು ತಾಯ್ದೇರಾಗ್ಲಿ, ಅಕ್ಕತಂಗಿಯರಾಗ್ಲಿ, ಇವತ್ತು ನಮ್ದು ಎಲ್ಲ ಇವಾಗ ಅಣ್ಣತಂಬರಾಗ್ಲಿ, ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತವನ್ನು ಕೊಟ್ಟು ಮಾನವತೆ ಮೆರೆಬೇಕು ಅಂತ ನನ್ನ ಕಳಕಳಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಈ ಮೂಲಕ 135ನೇ ಜಯಂತಿ ನಿಮಿತ್ತವಾಗಿ ವಿಲಾಸ್ ಮೋರಿ ಅವರ ನೇತೃತ್ವದಲ್ಲಿ
ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಹಾಲಿಕೆಯ ವಿವಿಧ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಯುವತಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು ಬಹಳ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದರ ಅಧ್ಯಕ್ಷತೆಯನ್ನು ಈಶ್ವರ್ ಖಂಡ್ರೆ ಬೀದರ್ ಉಸ್ತುವಾರಿ ಸಚಿವರು ಹಾಗೂ ಸಾಗರ್ ಖಂಡ್ರೆ ಸಂಸದರು ಬೀದರ್ ಕ್ಷೇತ್ರ ಅವರ ನೇತೃತ್ವದಲ್ಲಿ, ವಿಲಾಸ್ ಮೋರೆ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಇದು ರಕ್ತ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೈ ಭೀಮ್. ಕ್ಷಣ ಕ್ಷಣದ ಮಾಹಿತಿ ನಿಖರ ಮಾತ್ರ ವೇಗವಾಗಿ, ನಿರಂತರ ಅಪ್ಡೇಟ್ಸ್ ಈಗ JB ನ್ಯೂಸ್ ಕನ್ನಡದಲ್ಲಿ.